ನೋಡೋದು ಭಯಪಟ್ಲು, ಖುಷಿ ಪಟ್ಲು. ಸಿನಿಮಾ ಹೇಗೆ ಅನ್ನಿಸ್ತು ನೀವೇ ನೋಡಿದಾಗ? ನಾನು ನೋಡಿದಾಗ ನಾನು ಆಲ್ರೆಡಿ 2-3 ಸಲ ಸಿನಿಮಾ ನೋಡಿದ್ದೀನಿ. ಅಂದರೆ ಜನದ ಜೊತೆ ನೋಡಿದಾಗ ತುಂಬ ಖುಷಿ ಆಯಿತು. ಅಂದರೆ ಅವ್ರ ರೆಸ್ಪಾನ್ಸ್ ಅವ್ರ ರೆಸ್ಪಾನ್ಸ್ ಮೀನ್ಸ್ ನಮ್ಮ ಸುತ್ತ ಕೂತ್ಕೊಂಡು ಅವ್ರ ರೆಸ್ಪಾನ್ಸ್ ಇರುತ್ತಲ್ಲ, ಅದು ನಮ್ಗೆ ಇನ್ನೂ ಮೋಟಿವೇಟ್ ಮಾಡುತ್ತೆ, ಇನ್ನೂ ಹೆಚ್ಚು ಒಳ್ಳೆ ಸಿನಿಮಾಗಳನ್ನ ಮಾಡಬೇಕು. ಆ ಮೀನ್ಸ್ ಜನ ಹೇಗೆ ನಮಗೆ ಪ್ರೋತ್ಸಾಹ ಕೊಡ್ತಾ ಇರ್ತಾರೋ ಆ ಇನ್ಪುಟ್ಸ್ ಮೇಲೆ ನಮ್ಗೆ ಇನ್ನೂ ಒಳ್ಳೆ ಸಿನಿಮಾಗಳು ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ದಿಸ್ ಇಸ್ ವಾಟ್ ಐ ಫೆಲ್ಟ್. ತುಂಬ ಚೆನ್ನಾಗಿತ್ತು ಸರ್, ತುಂಬ ಕಲಿಯೋದಿತ್ತು. ಒಂದು ಒಳ್ಳೆ ತಂಡದ ಜೊತೆ ಸಿನಿಮಾ ಮಾಡಿದ್ದೀನಿ. ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. 45ರಿಂದ 50 ದಿನ ಶೂಟ್ ಮಾಡಿದ್ವಿ. ಅದರಲ್ಲಿ ನನ್ನ ಪೋರ್ಷನ್ 20 ದಿನ ಆಯಿತು ಅಷ್ಟೇ. ಕಷ್ಟ ಅಂತ ಏನೂ ಅನಿಸಿಲ್ಲ, ಬಿಕಾಸ್ ಮೀನ್ಸ್ ಟೀಮ್ ಎಲ್ಲ ಫ್ರೆಂಡ್ಲಿ ಆಗಿತ್ತು, ಸಪೋರ್ಟಿವ್ ಆಗಿತ್ತು. ಸೊ ಕಷ್ಟ ಅಂತ ಏನೂ ಅನಿಸಿಲ್ಲ. ಮೇ ಬಿ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲರೂ ಬಂದು ನೋಡಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ. ಒಳ್ಳೆ ತಂಡ, ಒಂದು ಒಳ್ಳೆ ಸಿನಿಮಾ ಮಾಡಿದೆ. ಥ್ಯಾಂಕ್ ಯು ಸೊ ಮಚ್. ಸೀಟೆಡ್ ಸಿನಿಮಾ ಕರ್ನಾಟಕ ರಾಜ್ಯದಂತ ರಿಲೀಸ್ ಆಗಿದೆ. ನಾವು ಮೊದಲನೇ ಶೋ ಗ್ಲೋಬಲಲ್ಲಿ ನೋಡಿದ್ವಿ. ಅಲ್ಲಿ ಕೂಡ ಒಂದು ಒಳ್ಳೆ ಡೀಸೆಂಟ್ ರೆಸ್ಪಾನ್ಸ್ ಇತ್ತು, ಬಟ್ ಹಾನೆಸ್ಟ್ ಆಗಿತ್ತು. ಈಗ ಕೂಡ ವೀರೇಶಲ್ಲಿ ಫುಲ್ ಹೌಸ್ ಆಗಿದೆ. ಏನಿಲ್ಲ, ಇದೇ ಪ್ರೀತಿ ವಿಶ್ವಾಸ ಹರಿದು ಬರ್ತಾ ಇರಲಿ ಇಡೀ ವಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವ್ರು ವರ್ಡ್ ಆಫ್ ಮೌತ್ ಏನು ಹೇಳ್ತಾರೆ ಅದ್ರ ಮೇಲೆ ಸಿನಿಮಾಗಳು ಥಿಯೇಟ್ರಲ್ಲಿ ತುಂಬ್ತಾರೆ ಜನ. ಹಾಗೆ ನಮಗೆ ಶೋಸ್ ಎಲ್ಲ ಇನ್ಕ್ರೀಸ್ ಆಗುತ್ತೆ. ಏನಿಲ್ಲ, ಕನ್ನಡ ಭಾಷೆ ಸಿನಿಮಾಗಳನ್ನ ನೋಡಿ ಹರಸಿ ಹಾರೈಸಿ. ಯಾಕಂದರೆ ಕನ್ನಡ ಭಾಷೆಗೆ ವರ್ಕ್ ಮಾಡೋದು ಪ್ರತಿಯೊಬ್ಬರು ಒಂದೇ. ಇವತ್ತು 10 ಸಿನಿಮಾ ರಿಲೀಸ್ ಆಗಿದೆ. ಐ ಥಿಂಕ್ ನಾವೆಲ್ಲ ಒಂದೇ ಅಂತ ಹೇಳ್ತೀನಿ. ಸಿನಿಮಾಗಳು ಚೆನ್ನಾಗಿದ್ದಾಗ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ನಿಮ್ಮ ಒಂದು ಬೋರ್ಡಮ್ನ ನೀವು ಏನಂದರೆ ಟೈಮ್ ಪಾಸ್ ಮಾಡ್ಬೋದು. ಬೇಜಾರಾಗಿದ್ದರೆ ಒಂದು ಬೇಜಾರು ಹೋಗುತ್ತೆ. ಏನಾರ ಒಂದು ಒಳ್ಳೆ ವಿಷಯಗಳನ್ನ ಕಲಿತೀವಿ ಸಿನಿಮಾಗಳಿಂದ. ದಯವಿಟ್ಟು ಸಿನಿಮಾಗಳನ್ನ ಬಂದು ನೋಡಿ ಅಂತ ಹೇಳ್ತೀನಿ. ಸೀಟೆಡ್ಸ್ ಮಾತ್ರ ನಿಮಗೆ ಒಂದು ಪಕ್ಕಾ ಫನ್ ಎಂಟರ್ಟೈನರ್ ಆಗಿರುತ್ತೆ. ಫನ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಕಾಮಿಡಿ ಇದೆ, ಹಾರರ್ ಇದೆ, ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ, ಲವ್ ಇದೆ, ರೊಮ್ಯಾನ್ಸ್ ಇದೆ, ಇನ್ನೇನು ಬೇಕು ಹೇಳಿ. ಸೊ ಬನ್ನಿ, ಸೀಟೆಡ್ ಸಿನಿಮಾನ ಬಂದು ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಗಲೇ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ನಿಮ್ಗಳ ಸಪೋರ್ಟ್ ಸಹಕಾರ ಭಾಳ ಇದೆ ನಮಗೆ. ಏನಿಲ್ಲ, ಸಿನಿಮಾ ನೋಡಿ ಹರಿಸಿ ಹಾರೈಸಿ ಅಷ್ಟೇ ಕೇಳ್ಬೋದು. ಹೌದು, ಈಗ ಜಸ್ಟ್ ಕೇಳ್ಪಟ್ಟೆ ದಾವಣಗೆರೆಯಲ್ಲಿ ಶೋ ಇನ್ಕ್ರೀಸ್ ಆಗಿದೆ. ಆಮೇಲೆ ಇನ್ನೊಂದು ಕಡೆ ಶೋ ಇನ್ಕ್ರೀಸ್ ಆಗಿದೆ ಅಂತ. ಇದೇ ಬೇಕಾಗಿರೋದು ನಮಗೆ. ಏನಂದರೆ ಒಬ್ಬ ಆರ್ಟಿಸ್ಟ್ಗಾಗಲಿ, ಒಂದು ಫಿಲ್ಮ್ ಮೇಕರ್ಗಾಗಲಿ ಕೆಲಸ ಮಾಡಿದಾಗ, ಚೆನ್ನಾಗಿ ಡ್ಯಾನ್ಸ್ ಮಾಡಿದಾಗ, ಆ್ಯಕ್ಟ್ ಮಾಡಿದಾಗ ಒಂದು ಚಪ್ಪಾಳೆ, ವಿಷಲು ಅಥವಾ ಒಂದೇ ಸಖತ್ತಾಗಿ ಮಾಡಿದ್ರೆ ಒಂದು ಕಾಂಪ್ಲಿಮೆಂಟ್ ಏನಿದೆ, ಬೆಂತಟ್ಟೋದು ಏನಿದೆ, ಇದರಿಂದ ನಾವು ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೋದು. ಅದೇ ರೀತಿಯಲ್ಲಿ ಸಿನಿಮಾಗಳು ಚೆನ್ನಾಗಿದ್ದಾಗ ನಮ್ಮ ಶೋಸ್ ಇನ್ಕ್ರೀಸ್ ಆಗೋದು, ಜನ ಥಿಯೇಟ್ರಿಗೆ ಬರೋದು, ಇವೆಲ್ಲ ಆದರೆ ನಮ್ಗೆ ಇನ್ನಷ್ಟು ಒಂದು ಉತ್ತೇಜನ, ಇನ್ನಷ್ಟು ಒಂದು ಹುರುಪು, ಒಂದು ನಂಬಿಕೆ, ಸಿನಿಮಾ ಚೆನ್ನಾಗಾಗುತ್ತೆ, ನಮ್ಮ ಪ್ರೊಡ್ಯೂಸರ್ಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ. ಸೊ ಇದೇ ರೀತಿಯಲ್ಲಿ ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊಬೋದು. ಪ್ರಿಯಾ ನೋಡೋದು ಭಯಪಟ್ಲು, ಖುಷಿ ಪಟ್ಲು. ಓಕೆ, ಯೂಶ್ವಲಿ ಪ್ರಿಯಾ ನಂಗೆ ಹಾನೆಸ್ಟ್ ರಿವ್ಯೂ ಕೊಡ್ತಾ ಇರ್ತಾರೆ. ಚೆನ್ನಾಗಿದೆ ಅಂತೆಲ್ಲ, ಇಲ್ಲಾಂದ್ರೆ ಇಲ್ಲ ಅಂತೆಲ್ಲ. ಈ ಸಿನಿಮಾಗಳು ಹೇಳಿದ್ದು ನಿಜವಾಗ್ಲೂ ವರ್ಕ್ ಆಗೋದು. ಸಿನಿಮಾ ಸಖತ್ತಾಗಿತ್ತು. ನನಗಂತೂ ಒನ್ ಟೈಮ್ ವಾಚ್. ಐ ಥಿಂಕ್ ಅವ್ರು ರಿವ್ಯೂ ಆಗಲೇ ಹಾಕಿರ್ತಾರೆ ಅನ್ಸುತ್ತೆ, ಚೆಕ್ ಮಾಡಿ. ತುಂಬ ಇಷ್ಟ ಆಯಿತು ಅಂತ ಹೇಳಿದ್ರು. ಆ್ಯಂಡ್ ಎಸ್ಪೆಷಲಿ ಹುಡುಗಿರಿಗೆ ಜಾಸ್ತಿ ಭಯ ಆಗುತ್ತೆ ಅಂದ್ಕೊಳ್ತೀನಿ. ಸೊ ನೋಡಿ, ಭಯನೂ ಆಗುತ್ತೆ, ಕಾಮಿಡಿನೂ ಇದೆ, ಅಷ್ಟೇ ಫನ್ ಇದೆ ಅಂತ ಹೇಳ್ಬೋದು. ಈಗ ತುಂಬ ಇಷ್ಟ ಆಯಿತು. ಓಕೆ, ಕನ್ನಡ ಆಡಿಯನ್ಸ್ಗೆ ನಾನು ಹೇಳಬೇಕಂದ್ರೆ ಆಲ್ರೆಡಿ ಇವಾಗ ಆಫ್ಟರ್ ಲಾಕ್ಡೌನ್ ಐ ಥಿಂಕ್ ನಿಮ್ಗೆಲ್ಲರಿಗೂ OTT ಓಪನ್ ಆಗಿದೆ. ಸಿನಿಮಾಗಳು ನೋಡ್ತಾ ಇದ್ದಾರೆ. ಯಾವ ಸಿನಿಮಾ ಚೆನ್ನಾಗಿಲ್ಲ ಅಂತ ಆರಾಮಾಗಿ ತೂಕ ಹಾಕ್ಬೋದು ನೀವು. ನೀವುಗಳೇ ಟೆಕ್ನಿಕಲಿಟೀಸ್ ಮಾತಾಡ್ತಾ ಇದ್ದೀರಾ. ಸೊ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಯಾಕಂದರೆ ಸಿನಿಮಾ ನೋಡದೆ ನಾವು ಯಾರೊಬ್ಬರು ಏನೋ ರಿವ್ಯೂ ಕೊಟ್ಟರು, ಅಥವಾ ಇನ್ನೊಬ್ರೇನೋ ಸರಿ ಹೇಳಿಲ್ಲ, ಅಥವಾ ಏನೋ ಮತ್ತೊಂದು ಮಾತಾಡಿದ್ರು ಅಂತ ನಾವು ಸಿನಿಮಾ ನೋಡೋದು ತಪ್ಪಿಸಿದ್ರೆ, ಅಥವಾ ಒಂದು ಪೈರಸಿ ಆದಮೇಲೆ ನನ್ನ ಮೊಬೈಲಿಗೆ ಬರುತ್ತೆ ಅಂತ ನಾವು ವೆಯ್ಟ್ ಮಾಡಿದ್ರೆ, ಅಥವಾ ಎಲ್ಲ OTTಗೆ ಬರಲಿ ಅಂತ ವೆಯ್ಟ್ ಮಾಡಿದ್ರೆ, ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ನಾವೆಲ್ಲ ಕಳ್ಕೊಂಡ್ಬಿಡ್ತೀವಿ. ನಿಜವಾಗ್ಲೂ ನಾವು ಚಿಕ್ಕವರಾದಾಗ ಏನು ಥಿಯೇಟ್ರ್ಗಳಲ್ಲಿ ನೋಡ್ತಾ ಇದ್ವಿ, ಐ ಥಿಂಕ್ ಆ ಎಕ್ಸ್ಪೀರಿಯನ್ಸ್ ನೀವೆಲ್ಲ ಮಿಸ್ ಮಾಡ್ಕೊಳ್ತೀರ ಅಂತ ಅನ್ಸುತ್ತೆ. ವೈ ಓನ್ಲಿ ಕಾಂತಾರ, ವೈ ಓನ್ಲಿ KGF, ಅಥವಾ ವೈ ಓನ್ಲಿ ಬಿಗ್ ಸಿನಿಮಾಸ್ ಲೈಕ್ ಏನೋ ಒಂದು ಅವತಾರ, ಈ ಥರದ್ದು ಮಾತ್ರ ಥಿಯೇಟ್ರಲ್ಲಿ ಯಾಕೆ ನೋಡಬೇಕು? ಪ್ರತಿಯೊಂದು ಸಿನಿಮಾ ಥಿಯೇಟ್ರಲ್ಲಿ ನೋಡಿಯಲ್ಲ. ಥಿಯೇಟ್ರಲ್ಲಿ ನಿಮ್ಗೆ ಆಗುವಂಥ ಎಕ್ಸ್ಪೀರಿಯನ್ಸ್ ಬೇರೆ ಕಡೆ ಆಗಲ್ಲ. ಸೊ ನಮ್ಮ ಸಿನಿಮಾ ಸೀಟೆಡ್ಸ್ ಒಂದು ಪಕ್ಕಾ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಥಿಯೇಟ್ರಿಗೆ ಬನ್ನಿ, ಎಷ್ಟು ಮಜಾ ಮಾಡ್ಕೊಂಡು ಹೋಗ್ತೀರಾ ಅಂತ ಹೇಳಿದ್ರೆ ನೀವು ಹೋಗಿ ಇನ್ನೊಬ್ರಿಗೆ ಹೇಳ್ತೀರ. ಸೊ ಈ ಒಂದು ಮಾತನ್ನ ನಂಬಿಕೆ, ಈ ಮಾತನ್ನು ನೆನ್ಪಿಟ್ಕೊಳ್ಳಿ, ಖಂಡಿತ ನೀವು ಹೇಳ್ತೀರಾ. ಸೊ ಥಿಯೇಟ್ರಿಗೆ ಬಂದು ನೋಡಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಜನರಿಗೆ ನೋಡಿ, ನಮ್ಮನ್ನು ಹರಸಿ ಹಾರೈಸಿ. ಧನ್ಯವಾದ.